ಹಲೋ, ನಾನಿವತ್ತು ಕಡಲೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ತೊಗೊಂಡಿದ್ದೀನಿ ಕಡಲೆಕಾಯಿ ಬೀಜನ ಮತ್ತು ಹುಣಸೆಹಣ್ಣು ತೊಳೆದು ನೆನೆಯಕ್ಕೆ ಇಟ್ಕೊಂಡಿದ್ದೀನಿ, ಉಪ್ಪು ಮತ್ತು ಸಾಸಿವೆ. ಮೇಲೆ ಇದು ಸಾಸಿವೆ ನೀವು ಬೇಕಾದ್ರೆ ಹಾಕೋಬೋದು, ಬೇಡದೇ ಹೋದರೆ ಹಾಕೊಳ್ಳೋಷ್ಟಿಲ್ಲ. ಇದು ಒಗ್ಗರಣೆಗೆ ಅಂದರೆ ಎಣ್ಣೆಗೆ ಹಾಕಿ ಬೇಕಾದ್ರೆ ಒಗ್ಗರಣೆ ಹಾಕೋಬೋದು, ಇಲ್ಲ ಡ್ರೈ ಆಗಿ ಕೂಡ ಇದನ್ನು ಲಾಸ್ಟಲ್ಲಿ ಚಟ್ನಿಗೆ ಸೇರಿಸ್ಬೋದು. ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ. ಯಾಕಂದರೆ ಸಾಸಿವೆ ತುಂಬ ಜೀರ್ಣಕಾರಿ, ಹಾಗಾಗಿ ಸಾಸಿವೆನ ಯೂಸ್ ಮಾಡೋದ್ರಿಂದ ಚಟ್ನಿ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಜೀರ್ಣನೂ ಆಗುತ್ತೆ. ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 4-5 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ, ಜೀರಿಗೆ ತೊಗೊಂಡಿದ್ದೀನಿ, ಉಪ್ಪು ತೊಗೊಂಡಿದ್ದೀನಿ. ಇಷ್ಟಿದ್ದರೆ ಒಂದು ಒಳ್ಳೆ ಚಟ್ನಿನ ಮಾಡ್ಕೋಬೋದು. ಹೇಗೆ ಚಟ್ನಿ ಮಾಡೋದು ಅಂತ ಈಗ ತೋರಿಸ್ತೀನಿ, ಬನ್ನಿ ನೋಡ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಮಧ್ಯಮ ಉರಿಲಿ ಬಾಣಲಿ ಇಟ್ಕೊಂಡಿದ್ದೀನಿ. ಕಡಲೆಕಾಯಿ ಬೀಜನ ಚೆನ್ನಾಗಿ ಹುರ್ಕೋಬೇಕು. ಕಡಲೆಕಾಯಿ ಬೀಜ ಮತ್ತು ಹಸಿಮೆಣಸಿನ್ಕಾಯಿ ಹುರ್ಕೊಂಡ್ರೆ ನಮ್ಮ ಕೆಲಸ ಮುಗೀತು. ಅದಕ್ಕೆ ಮುಂಚೆ ನಾನು ಡ್ರೈ ಆಗಿ ಸಾಸಿವೆನ ಸ್ವಲ್ಪ ಸಿಡಿಸ್ಕೊಂಡು ಎತ್ತಿಟ್ಕೊಳ್ಳೋಣ. ಈಗ ಚಟ್ನಿನ ಬಾಣಂತಿಗೆಲ್ಲ ಕೊಡ್ತಾ ಇರ್ಬೋದು, ಆದರೆ ಅವ್ರಿಗೆಲ್ಲ ಒಗ್ಗರಣೆ ಹಾಕಿ ಸ್ವಲ್ಪ ರುಚಿಗೆ ಕೊಡಬೇಕು ಅಂದಾಗ ಎಣ್ಣೆ ಜಾಸ್ತಿ ಬಳಸ್ತಿರೋದು, ಆರೋಗ್ಯದ ಬಗ್ಗೆ ಕಾಳಜಿ ಇರೋರು ಕೂಡ ಈ ಥರ ಸ್ವಲ್ಪ ಸೀಬೇಕು. ಸಾಸಿವೆ ತುಂಬ ಟೇಸ್ಟ್ ಇರುತ್ತೆ. ನೋಡಿ, ಇದಾಗಿದೆ. ಈಗ ಎತ್ತಿಟ್ಕೊಳ್ಳೋಣ. ಈಗ 1 ಕಪ್ಪು ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಕಡಲೆ ಬೀಜ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರಿದಷ್ಟು ಚಟ್ನಿ ತುಂಬ ಚೆನ್ನಾಗಾಗುತ್ತೆ. ಮೀಡಿಯಮ್ ಉರಿಲಿ ನೋಡಿ, ಚೆನ್ನಾಗಿ ಕೆಂಪುಗೆ ಅದು ಚಿಪ್ಪೆ ಸ್ವಲ್ಪ ಕಲರ್ ಆದ್ರೂ ಕಾಳು ಚೆನ್ನಾಗಿದೆ, ಹುರ್ಕೋಬೇಕು. ನೋಡಿರಿ, ಈಗ ಇದಾಗಿದೆ. ಇದನ್ನು ಪಕ್ಕಕ್ಕೆ ಇಳಿಸಿಟ್ಕೊಳ್ಳೋಣ. ಈಗ ಅದೇ ಬಾಣಲಿಗೆ ನಾನು ಒಂದು 4 ಹಸಿಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿನೂ ಕೂಡ ಸ್ವಲ್ಪ ಕೆಂಪುಗೆ ಹುರ್ಕೋಬೇಕು. ಇದು ಪಟ್ಟಂತ ಬಾಯಿ ಬಿಡುತ್ತೆ. ಈಗ ಇದಾಗಿದೆ, ಆಫ್ ಮಾಡ್ಕೊಳ್ಳೋಣ. ಕಡಲೆ ಬೀಜನ ಹಾಕ್ತಾ ಇದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, 1 ಈರುಳ್ಳಿ ಹಾಕ್ತಾ ಇದ್ದೀನಿ, ಮತ್ತು ಹುರಿದಿಟ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿನೂ ಕೂಡ ಹಾಕ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆಹಣ್ಣು, ಒಂದು ಸ್ವಲ್ಪ ಹುಣಸೆಹಣ್ಣು ನೆನೆಯಕ್ಕೆ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಈಗ ಇದನ್ನು ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊಬರ್ತೀನಿ. ನೋಡಿ, ಚಟ್ನಿ ರುಬ್ಕೊಬಂದಿದ್ದೀನಿ. ಈಗ ಸರ್ವ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾವಾಗಲೇ ಮಾಡಿಟ್ಕೊಂಡಿರುವಂತಹ ಸಾಸಿವೆನ ಒಂದು ಅರ್ಧ ಸ್ಪೂನು ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇಷ್ಟು. ಈಗ ಇದನ್ನು ನೀವು ಬಿಸಿ ಬಿಸಿ ಮುದ್ದೆ ಜೊತೆ, ಅನ್ನದ ಜೊತೆ, ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ನೋಡಿ, ನಾನು ಬಿಸಿ ಮುದ್ದೆಗೆ ಚಟ್ನಿ ಮಾಡಿದ್ದೀನಿ. ನೀವು ಬಿಸಿ ಮುದ್ದೆನ ಈ ಚಟ್ನಿ ಜೊತೆ ತಿನ್ಬೋದು, ಅನ್ನ ಜೊತೆ ತಿನ್ಬೋದು. ಸೈಡ್ಗೆ ಅದೇ ಸ್ವಲ್ಪ ಕಡಲೆ ಬೀಜನ ಹುರಿದಿಟ್ಕೊಂಡಿರೋದನ್ನ ಇಟ್ಕೊಂಡಿದ್ದೀನಿ. ಬೇಕಾದ್ರೆ ಇದಕ್ಕೆ ನೀವು ಈರುಳ್ಳಿನೂ ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡು
ತುಂಬ ರುಚಿ ಇರುತ್ತೆ. ನೀವು ಕೂಡ ಮಾಡ್ಕೊತಿಂದು ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ಅಂತ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.